ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪವಿತ್ರ ಫ್ಯಾಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಬ್ಲೌಸ್ ಸೈಡ್ ಫಿಟ್ಟಿಂಗು ಹೇಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಈಗ ಯಾವ ರೀತಿ ಸ್ಟಿಚ್ ಮಾಡ್ಕೊಬೇಕು ಅಂದರೆ ಸ್ಲೀವ್ಸ್ನ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಬೇಕು. ಆವಾಗ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಫಸ್ಟ್ ಈಗ ಅದಕ್ಕೆ ಸ್ಲೀವ್ಸ್ನ ಸ್ಟಿಚ್ ಮಾಡೋಕ್ಕೆ ನಾವು ಕಟ್ಟಿಂಗ್ ಮಾಡಿರ್ತೀವಲ್ವ, ಅದಾದಮೇಲೆ ಸ್ಟಿಚ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಈಗ ಅದಕ್ಕೆ ಸ್ಲೀವ್ಸ್ನ ಮತ್ತು ಫ್ರಂಟ್ ಪಾರ್ಟ್ನ ಮೆಜರ್ಮೆಂಟ್ ಅಳತೆ ಬ್ಲೌಸ್ ಇರುತ್ತಲ್ಲ, ಅದಕ್ಕೆ ಎಷ್ಟೆಷ್ಟಿದೆ ಅಂತ ನೋಡಿಕೊಂಡು ಫಸ್ಟ್ ಒಂದು ಸರಿ ಮಾರ್ಕ್ ಮಾಡ್ಕೊಬೇಕು. ಫಸ್ಟ್ ನಾವೇನು ಮಾಡಬೇಕಂದ್ರೆ ಅಳತೆ ಬ್ಲೌಸ್ ಇಟ್ಕೊಂಡು ಅದೆಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಬೇಕು. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಫ್ರಂಟ್ ಪಾರ್ಟು, ಈ ಥರ ನೀಟಾಗಿ ಇಟ್ಕೊಂಡು ನೋಡಿ ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಆಗಿದೆಯಲ್ವ, ಅಲ್ಲಿಂದ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು ಕರೆಕ್ಟಾಗಿ 10 ಇಂಚಸ್ ಇದೆ ನೋಡಿ. ಈಗ ನಾನು ಅವರು 1/4 ಇಂಚು ಸ್ವಲ್ಪ ದೊಡ್ಡ ಹೊಲಿ ಕೇಳಿರೋದ್ರಿಂದ ನಾನು 10/4 ಇಟ್ಕೊತಿದ್ದೀನಿ. ನೋಡಿ ನೀಟಾಗಿ ಇಲ್ಲಿ 10/4ಗೆ ಟೇಪ್ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ, ಆ ಥರ ನೀಟಾಗಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸ್ಲೀವ್ಸ್ದು ಎಷ್ಟಿದೆ ಅಂತ ನೋಡ್ಕೊಬೇಕು. ನೋಡಿ ಸ್ಲೀವ್ಸ್ ನಾರ್ಮಲ್ ರೌಂಡು ಎಷ್ಟಿದೆ ಅಂತ ನೋಡ್ಕೊಬೇಕು. ಇದು 9.5 ಇದೆ ನೋಡಿ, 9.5 ಇದೆ. ನಾವು 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕಲ್ಲ, ಅದಕ್ಕೆ 9.75 ಇಟ್ಕೋಬೇಕು. ಈಗ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿಂದ 9.75 ಇರಬೇಕು ನೋಡಿ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ 9.25 ರೆಡಿ ಇರೋದು ಅಳತೆದು. 1/4 ಇಂಚು ನಾನು ಜಾಸ್ತಿ ಇಟ್ಕೊತಿರೋದ್ರಿಂದ 9.75 ಕರೆಕ್ಟಾಗಿ ಕಟ್ ಮಾಡಿದ್ದೀನಿ. ಕರೆಕ್ಟಾಗಿ ಬಂದಿದೆ, ಅದು ಎಕ್ಸ್ಟ್ರಾ ಏನು ಕಟ್ ಮಾಡೋಂಗಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದರೂ ಕಮ್ಮಿ ಬಂದರೆ ನೀವು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ಯಾವಾಗಾದರೂ ತೋರಿಸ್ತೀನಿ ಅದು ಕಮ್ಮಿ ಬಂದರೆ ಯಾವ ಥರ ಅಂತ. ಈಗ ನೋಡಿ ಅದೆರಡು ಕರೆಕ್ಟಾಗಿರೋದ್ರಿಂದ ಈ ಥರ ಸೈಡ್ ಇಟ್ಕೊಂಡು ನೋಡಬೇಕು. ಸೈಡ್ ಇಟ್ಕೊಂಡು ನೋಡಿ, ಇದು ಫೋಲ್ಡೆಡ್ ಬ್ಲೌಸು ನೋಡಿ. ಫ್ರಂಟಲ್ಲಿ ಇಷ್ಟು ಒಂದು ಅರ್ಧ ಇಂಚ್ಗಿಂತ ಜಾಸ್ತಿ 3/4 ಇಂಚಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆಯಲ್ಲ, ಅದನ್ನು ನಾವು ಡಾಟ್ಸ್ ಇಟ್ಬಿಡ್ಬೇಕು ನೋಡಿ. ಎಕ್ಸ್ಟ್ರಾ ಬಂದರೆ ಈ ಥರ ಡಾಟ್ಸ್ ಹಿಡಿಬೇಕು. ಅದಕ್ಕೆ 4ನೇ ಡಾಟ್ಸು ನಾನು ಲಾಸ್ಟಲ್ಲಿ ಹಿಡಿತೀನಿ ಈ ಥರ ನೋಡಿಕೊಂಡು. ಅಕಸ್ಮಾತ್ ತುಂಬ ಜಾಸ್ತಿ ಏನಾದರೂ ವೇರಿಯೇಷನ್ ಇತ್ತು ಅಂದರೆ ಅದನ್ನು ಡಾಟ್ಸ್ ಹಿಡಿದ್ಬಿಟ್ಟು ಕಟ್ ಮಾಡಿ ತೆಗೆದುಬಿಡ್ತೀನಿ ನೋಡಿ. ಈ ಥರ ಡಾಟ್ಸ್ ಹಿಡಿಬೇಕು ಅದನ್ನು. ಇದಾದಮೇಲೆ ಈಗ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ ಕರೆಕ್ಟಾಗಿದೆ. ಈಗ ಇದನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಸರಿ. ಯಾವಾಗಾದರೂ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಮುಂಚೆ ಒಂದು ಸರಿ ಈ ಥರ ಚೆಕ್ ಮಾಡ್ಕೋಬೇಕು. ಅಳತೆ ಬ್ಲೌಸ್ಗೂ ನಾವು ಸ್ಟಿಚ್ ಮಾಡ್ತಿರೋ ಬ್ಲೌಸ್ಗೂ ಎಷ್ಟು ವೇರಿಯೇಷನ್ ಇದೆ ಅಂತ ನೋಡಿ. ಈ ಸೈಡೂ ಅಷ್ಟೇ ಈಗ ಚೆಕ್ ಮಾಡಿಕೊಂಡು ಸೇಮ್ ಅದು ಅಷ್ಟೇ ಇದೆ, ಅದನ್ನು ಇನ್ನೊಂದು ಡಾಟ್ಸ್ ಹಿಡಿತಾ ಇದ್ದೀನಿ. ನಾವು ಒಂದು ಸರಿ ಕ್ರಾಸ್ ಚೆಕ್ ಮಾಡಿ ಸ್ಟಿಚ್ ಮಾಡಬೇಕು. ಪರ್ಫೆಕ್ಟಾಗಿ ಬರುತ್ತೆ ಎಲ್ಲ. ಸುಮ್ಮನೆ ನಾವು ಕಟ್ಟಿಂಗ್ ಮಾಡಿರ್ತೀವಲ್ಲ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಹಂಗೆ ಸ್ಟಿಚ್ ಮಾಡಿಬಿಟ್ರೆ ಅದೇನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವು ಹೊಲಿವಾಗೂ ಒಂದು ಸರಿ ಚೆಕ್ ಮಾಡ್ಕೊಬೇಕು ನೋಡಿ. ಇದು ಆಯಿತು. ಇವಾಗ ಒಂದು ಸರಿ ಇದನ್ನು ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಇಲ್ಲ ಅಂತ. ನೋಡಿ ಎರಡು ಇಟ್ಟು ಈ ಥರ ನೀಟಾಗಿ ಚೆಕ್ ಮಾಡ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ಸ್ಲೀವ್ಸಲ್ಲಿ ಅಟ್ಯಾಚ್ ಮಾಡಾದ್ಮೇಲೆ ಫ್ರಂಟ್ ಪಾರ್ಟು ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಬ್ಯಾಕ್ ಪಾರ್ಟಲ್ಲಿ ಜಾಸ್ತಿ ಇರುತ್ತೆ, ಅದು ಕರೆಕ್ಟಾಗಿ ಕೂರಲ್ಲ. ಈಗ ಸ್ಲೀವ್ಸ್ದು ರೌಂಡು ಮತ್ತು ಫ್ರಂಟ್ ಪಾರ್ಟ್ ಎರಡು ಕರೆಕ್ಟಾಗಿರೋದ್ರಿಂದ ನಾನೀಗ ಸ್ಲೀವ್ಸ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ. ಸ್ಲೀವ್ಸಲ್ಲಿ ನಾನು ಮಧ್ಯದಲ್ಲಿ ಒಂದು ಕಟ್ ಮಾಡಿ ನಾಚ್ ಹಾಕಿದ್ದೀನಲ್ವ, ಅಲ್ಲಿಂದ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಏನಿದೆ ಅಲ್ಲಿಂದ ಫಸ್ಟು ನೋಡ್ತಾ ಇದ್ದೀನಿ ಇಟ್ಕೊಂಡು ಎಲ್ಲಿಗೆ ಅದು ಬರುತ್ತೆ ಅಂತ ನೋಡಿ. ಇದು ಬಟ್ಟೆ ಸ್ವಲ್ಪ ಸ್ಮೂತ್ ಇದೆ, ಆಗ್ತಿಲ್ಲ ನೋಡಿ. ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ.
ಫಸ್ಟ್ ಒಂದು ಸರಿ ನೋಡ್ಕೊಳ್ಳಿ, ನೋಡಿಕೊಂಡು ಆಮೇಲೆ ಸ್ಟಿಚ್ ಮಾಡಿ. ನೋಡಿ ಈಗ ಇದು ಕರೆಕ್ಟಾಗಿ ಬಂದಿದೆ, ಅಲ್ಲಿಂದನೇ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಮತ್ತು ಇನ್ನೊಂದೇನೆಂದರೆ ಸ್ಲೀವ್ಸ್ನ ಜಾಯಿಂಟ್ ಮಾಡಬೇಕಾದ್ರೆ ಸ್ಲೀವ್ಸ್ನ ಎಳ್ದು ಇಟ್ಕೊಂಡೆಲ್ಲ ಜಾಯಿಂಟ್ ಮಾಡಿಬಿಡಿ. ಅದು ಎಷ್ಟಿದೆಯೋ ಅಷ್ಟೇ ನೀಟಾಗಿ ಮಾಡಬೇಕು. ತುಂಬ ಎಳ್ದಿಟ್ಕೊಳ್ಳೋದು, ತುಂಬ ಲೂಸ್ ಕೊಟ್ಟು ಮಾಡೋದು ಆ ಥರ ಮಾಡಬೇಡಿ. ನೀಟಾಗಿ ಅದು ಹೆಂಗೆ ಬರುತ್ತೋ ಹಂಗೆ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಲೀವ್ಸು ರಿಂಕಲ್ ಬರೋ ಥರ ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದು ಸ್ಟಿಚ್ ಮಾಡಾದ್ಮೇಲೆ. ಅದಕ್ಕೆ ಈ ಥರ ನೋಡಿ ನಿಧಾನಕ್ಕೆ ಕೊಟ್ಕೊಳ್ಳಿ. ನೋಡಿ ನಾನು ಜಾಯಿಂಟ್ ಕರೆಕ್ಟಾಗಿ ಬಂದಿದೆ, ಅದು ಶೋಲ್ಡರ್ ಜಾಯಿಂಟಿಂಗು ಮತ್ತು ಸ್ಲೀವ್ಸು ಸೆಂಟರ್ ಕರೆಕ್ಟಾಗಿ ಬಂದಿದೆ. ನೋಡಿ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ನಾನೆಲ್ಲೂ ಬಟ್ಟೆನ ಎಳೆದು ಕೊಡ್ತಾ ಇಲ್ಲ, ನೀಟಾಗಿ ಈ ಥರ ಕುಟ್ಕೊಂಡು ಬನ್ನಿ. ಇದೇ ಥರ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇದಾಯಿತು ಸ್ಟಿಚ್ ಮಾಡಿದ್ದು. ನೋಡಿ ಎಕ್ಸ್ಟ್ರಾ ಈ ಥರ ಬಟ್ಟೆ ಇದ್ದರೆ ಕಟ್ ಮಾಡ್ಕೊಂಬಿಡಿ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಅದು ಮಧ್ಯೆ ಕರೆಕ್ಟಾಗಿ ಬಂದಿದೆ. ಈಗ ಇದಾದಮೇಲೆ ನಾವು ಇನ್ನೊಂದು ಸ್ಟಿಚ್ ಹಾಕೊಬೇಕು. ಅದ್ರ ಮೇಲೇ 2 ಸ್ಟಿಚ್ಚು ಹಾಕಬೇಕು. ಒಂದು ಸ್ಟಿಚ್ ಮೊದಲು ಹಾಕಿರ್ತೀವಿ, ಈಗ ಒಂದು ಸ್ಟಿಚ್ಚು. ನೋಡಿ ಈ ಥರ ನಿಧಾನಕ್ಕೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಈ ಥರ 2 ಸ್ಟಿಚ್ ಹಾಕ್ಕೊಳ್ಳಿ. ಬಟ್ಟೆ ನೋಡ್ಕೊಂಡು ಈ ಥರ ನಾನು ಕೆಳಗಡೆ ಕೊಟ್ಕೊಂಡು ಹಾಕ್ತಾಯಿದ್ದೀನಲ್ಲ, ಅದೇ ಥರ ಹಾಕಿ. ನೋಡಿ ಈ ಥರ ನಾನು ಕೆಳಗಡೆ ಮಾಡಿಕೊಡ್ತಾಯಿದ್ದೀನಿ, ಇಲ್ಲಾಂದರೆ ಅದು ಬಂದು ಸ್ಟಿಚ್ಗೆ ಸಿಕ್ಕೊಂಬಿಡುತ್ತೆ. ಅದಕ್ಕೆ ನೋಡಿ ಈ ಥರ ನೀಟಾಗಿ ಬಟ್ಟೆ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡಬೇಕು. ನೋಡಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ. ನಿಧಾನಕ್ಕೆ ಈ ಥರ ಕುಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೋಡಿ ನಾನು 2 ಸೈಡು ಸ್ಲೀವ್ಸ್ ಜಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ 2 ಸೈಡು ಆಗಿದೆ. ಈಗ ಸೇಮ್ ನೀವು ನಾನು ಫಸ್ಟು ಹೆಂಗೆ ತೋರಿಸಿದ್ನೋ ಇದನ್ನು ಹಂಗೆ 2 ಅದೇ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಇಟ್ಕೊಳ್ಳಿ. ಇಟ್ಕೊಂಡು ಅಳತೆ ಬ್ಲೌಸ್ ಇರುತ್ತಲ್ವ ಅದ್ರದ್ದು ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಬೇಕು. ಈಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದು ಅಳತೆ ಬ್ಲೌಸು. ನೋಡಿ ಇದು ಉಕ್ಸ್ ಪಟ್ಟಿ ಇರುತ್ತಲ್ವ, ಉಕ್ಸ್ ಹಾಕೋದು, ಅದನ್ನ ಬಿಟ್ಬಿಟ್ಟು ಅಲ್ಲಿಂದ ಎಷ್ಟಿದೆ ಅಂತ ನೋಡಬೇಕು. ನೋಡಿ ಇದು 35.5 ಇದೆ, 35.5 ಇದೆ. ನಾನು 36 ತೊಗೊತಿದ್ದೀನಿ, ಯಾಕೆಂದರೆ ಹೇಳಿದ್ನಲ್ವ ಆಗಲೇ 1/4 ಇಂಚು ಎಕ್ಸ್ಟ್ರಾ ತೊಗೊಂಡು ದೊಡ್ಡ ಹೊಲಿಬೇಕು ಅಂತ. ಅದಕ್ಕೆ ಈಗ ಅದನ್ನ ಅಳತೆ ಏನಿದೆ ಅದನ್ನ 3 ಭಾಗ ಮಾಡಬೇಕು. ನೋಡಿ 2ಕ್ಕೆ 18 ಬರುತ್ತೆ, ನೆಕ್ಸ್ಟು 3ಕ್ಕೆ 9 ಬರುತ್ತೆ. ಈ ಥರ ಡಿವೈಡ್ ಮಾಡ್ಕೋಬೇಕು ಟೇಪ್ನ ಮಾಡಿಕೊಂಡು. ಅದಾದಮೇಲೆ ಏನು ಮಾಡಬೇಕಂದ್ರೆ ಬ್ಯಾಕ್ ಪಾರ್ಟ್ ಇರುತ್ತಲ್ವ ಅಲ್ಲಿ ಉಲ್ಟಾ ತಿರುಗಿಸ್ಬಿಟ್ಟು ಮಧ್ಯಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಧ್ಯಕ್ಕೊಂದು ಮಾರ್ಕ್ ಮಾಡಾದಮೇಲೆ ಈ ಥರ ಮಧ್ಯದಿಂದ 9 ಇಂಚಿಗೆ ಒಂದು ಮಾರ್ಕ್ ಮಾಡಿ. ನೋಡಿ ಈ ಕಡೆಯೂ ಅಷ್ಟೇ 9 ಇಂಚಿಗೊಂದು ಮಾರ್ಕ್ ಮಾಡಿ. ಯಾಕೆಂದರೆ ನಾವು ಟೇಪ್ನ ಡಿವೈಡ್ ಮಾಡಿದಾಗ 9 ಇಂಚ್ ಬಂತಲ್ವ. ನೋಡಿ ನಾನು ಕಟ್ಟಿಂಗಿಗೆ ಎಲ್ಲಿ ಮಾರ್ಕ್ ಮಾಡಿದ್ನೋ ಅಲ್ಲೇ ಬಂದಿದೆ, ಅಂದರೆ ಕಟ್ಟಿಂಗು ಸ್ಟಿಚಿಂಗ್ 2 ಕರೆಕ್ಟಾಗಿ ಮಾಡ್ತಿದ್ದೀವಿ ಅಂತ ಅರ್ಥ. ನೋಡಿ ಅಲ್ಲೇ ಬಂದಿದೆ ಮಾರ್ಕಿಂಗು. ನೆಕ್ಸ್ಟ್ ಇದಾದಮೇಲೆ ಏನು ಮಾಡಬೇಕಂದ್ರೆ ಫ್ರಂಟಲ್ಲಿ 10 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದು ಅಲ್ವಾ, ನೋಡಿ ಅಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ 10 ಕಾಲು. ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ 10 ಕಾಲಿಗೆ ಅಲ್ಲೇ ಇದೆ ಮಾರ್ಕ್, ಕರೆಕ್ಟಾಗಿ ಬಂದಿದೆ. ಅದು ಎಷ್ಟು ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಅಂತ ನೋಡ್ಕೊಳ್ಳಿ. ನೋಡಿ 2.5 ಇಂಚಿದೆ. ಈಗ ಉಲ್ಟಾ ತಿರುಗಿಸ್ಬಿಟ್ಟು ಲೈನಿಂಗ್ ಮೇಲೆ 2.5ಗೊಂದು ಮಾರ್ಕ್ ಮಾಡ್ಕೊಳ್ಳಿ. 2.5ಗೊಂದು ಮಾರ್ಕ್ ಮಾಡ್ಕೊಳ್ಳಿ. 4 ಸೈಡು ಮಾಡ್ಕೊಳ್ಳಿ.
2ವರೆಗೊಂದು. ನೀವು ಈ ಮೆಥಡ್ನ ಫಾಲೋ ಸ್ಟಿಚ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ, ಯಾವ ಪ್ರಾಬ್ಲಮ್ಸು ಇರಲ್ಲ ಸ್ಟಿಚ್ಚಿಂಗಲ್ಲಿ. ನೋಡಿ ಈ ಥರ 4 ಸೈಡನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ. 2.5 ಇಂಚಿಗೆ ನಾನು ಎಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಿದ್ನೋ ಅಲ್ಲಿಗೆ ಮಾರ್ಕ್ ಬರುತ್ತೆ, ಅಂದರೆ ಸ್ಟಿಚ್ಚಿಂಗು ಕರೆಕ್ಟಾಗಿ ಬಂದಿದೆ ಅಂತ. ಕಟ್ಟಿಂಗು ಸ್ಟಿಚ್ಚಿಂಗು ಇದೇ ಥರ ಫಾಲೋ ಮಾಡಿ. ನೀವು ಕಟ್ಟಿಂಗ್ ವಿಡಿಯೋ ಬೇಕಂದರೆ ನನ್ನ ಚಾನಲಲ್ಲಿದೆ, ಒಂದ್ಸರಿ ಆ ಕಟ್ಟಿಂಗ್ ವಿಡಿಯೋ ನೋಡಿಬಿಟ್ಟು ಆಮೇಲೆ ಈ ಥರ ಸ್ಟಿಚ್ ಮಾಡಿ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ನೋಡಿ ಈಗ ನಾನು ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಅದು ನೋಡಿ ಅಲ್ಲಿಗೆ ಫ್ರಂಟ್ ಪಾರ್ಟ್ನ ಕರೆಕ್ಟಾಗಿ ಆ ಮಾರ್ಕ್ ಹತ್ರ ಸೇರಿಸ್ಬೇಕು. ನಿಮ್ಗೆ ಅಕಸ್ಮಾತ್ ಈ ಥರ ನೀಟಾಗಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಅಂದರೆ, ನೀವೊಂದು ಗುಂಡು ಪಿನ್ ಏನಾದರೂ ಹಾಕ್ಬಿಟ್ಟು ಸ್ಟಿಚ್ ಮಾಡಿ. ನೋಡಿ ಇಲ್ಲಿ 2.5 ಇಂಚಿಗೊಂದು ಮಾರ್ಕ್ ಮಾಡಿದ್ನಲ್ಲ, ಅದೊಂದು ಮಾರ್ಕ್ ಮಾಡ್ಕೊಳ್ಳಿ. ಹಿಂಗೆ ಈ ಥರ ಮಾರ್ಕ್ ಮಾಡಿಕೊಂಡು ನೀಟಾಗಿ ಒಂದ್ಸರಿ ನೋಡ್ಕೊಳ್ಳಿ. ನಾನು ಮಾರ್ಕ್ ಎಲ್ಲೆಲ್ಲಿ ಮಾಡಿದ್ದೀನಿ ಅಲ್ಲಿ ಅದು ಜಾಯಿಂಟ್ ಆಗಬೇಕು. ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡೀಗ ಸ್ಟಿಚ್ ಮಾಡ್ಕೋಬೇಕು. ನಾನು ಯಾವ ಥರ ಮಾಡ್ತಾಯಿದ್ದೀನೋ ಅದೇ ಥರ ನೋಡಿಕೊಂಡು ಮಾಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಟ್ಟಿಂಗ್ ವಿಡಿಯೋ ಒಂದ್ಸರಿ ನೋಡಿ, ಸ್ಟಿಚ್ಚಿಂಗು ಅಷ್ಟೇ ಅರ್ಥ ಆಗಿಲ್ಲ ಅಂದರೆ 2 ಸರಿ ನೋಡಿ ನೀವು ಕಲ್ತ್ಕೊಳ್ಳಿ ನೀಟಾಗಿ. ನೋಡಿ ಈಗ ನಾನು ಅಲ್ಲಿ ಮೇಲೆ ಮಾರ್ಕ್ ಮಾಡಿದ್ದೀನಲ್ವ ಸ್ಲೀವ್ಸ್ ಜಾಯಿಂಟ್ ಹತ್ರ, ಅಲ್ಲಿಗೆ ನೀಟಾಗಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ನೋಡಿ ಈ ಥರ ಡಾಟ್ಸ್ ಇಡ್ತಿದ್ದೀನ, ಅದು ಬಟ್ಟೆ ಎಲ್ಲ ನೀಟಾಗಿ ಇಟ್ಕೊಂಡು ನೀಟಾಗಿ ರಿಂಕಲ್ಸ್ ಬರ್ದಿದ್ದಂಗೆ ನೀಟಾಗಿ ಸ್ಟ್ರೈಟಾಗಿ ಸ್ಟಿಚ್ ಹಾಕಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ ಆ ಥರ ಈ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕಬೇಕು. ಮತ್ತು ಇನ್ನೊಂದು, ನಾವು ಎಷ್ಟೇ ನೀಟಾಗಿ ಸ್ಟಿಚ್ ಮಾಡಿದ್ರು ಈ ಥರ ಸ್ಲೀವ್ಸ್ ಹತ್ರ ಈ ಥರ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ನಾನು ಇವಾಗ ಒಂದು ಟಿಪ್ ಹೇಳ್ತಾ ಇದ್ದೀನಿ ನೋಡಿ. ಸ್ಲೀವ್ಸ್ನ ಫಸ್ಟು ನೀಟಾಗಿ ಈ ಥರ ಜೋಡಿಸ್ಕೊಳ್ಳಿ, ಅಂದರೆ ಸಮ ಬರೋಂಗೆ ಜೋಡಿಸ್ಕೊಂಡು ನೆಕ್ಸ್ಟ್ ಈಗ ನೋಡಿ ಈ ಥರ ಬರ್ತಿದೆಯಲ್ಲ, ಅದು ಹಂಗೆ ನೀಟಾಗಿ ಈ ಥರ ಜೋಡಿಸ್ಕೊಂಡು ಈಗ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನ ಇಲ್ಲಿ ಒಳಗಡೆ ಹಿಂಗೆ ತೋರಿಸ್ತಾ ಇದ್ದೀನಲ್ಲ ನಾನು, ಆ ಥರ ಒಳಗಡೆ ಸೇರಿಸ್ಬಿಟ್ಟು ಹಿಂಗೆ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಬಿಡಿ. ಆಗ ಏನೂ ಆಗೋಲ್ಲ. ಅದು ಬೇಕಿದ್ರೆ ನಾನು ಸ್ಟಿಚ್ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಒಳಗಡೆ ಸೇರಿಸಾಕಿದ್ದೀನಿ, ಈಗ ಕರೆಕ್ಟಾಗಿ ಬಂದಿದೆ. ಏನು ಜಾಸ್ತಿ ಏನು ಹೆಚ್ಚು ಕಮ್ಮಿ ಆಗೋಲ್ಲ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ, ಕರೆಕ್ಟಾಗಿ ಬರುತ್ತೆ. ಇದಾದಮೇಲೆ ಸ್ಲೀವ್ಸ್ದು ಅಗಲ ಎಷ್ಟಿದೆ ನೋಡ್ಕೊಬೇಕು. ಇದು 7 ಇಂಚಸ್ ಇದೆ. ನಾನು ಅವ್ರದ್ದು 1/4 ಇಂಚು ಎಕ್ಸ್ಟ್ರಾ ಬೇಕು ಅಂತ ಹೇಳಿರೋದ್ರಿಂದ 7.25 ತೊಗೊತಾ ಇದ್ದೀನಿ. ನೋಡಿ 7.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ನೋಡಿ ಈ ಒಂದು ಸೈಡ್ ಆಯಿತು ಇಷ್ಟೇ. ಅದಾದಮೇಲೆ ನಾವೀಗ ಏನು ಮಾಡಬೇಕಂದ್ರೆ ಎಕ್ಸ್ಟ್ರಾ ಸೈಡಲ್ಲಿ ಇದೆಯಲ್ಲ ಅದಕ್ಕೊಂದು ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ನೋಡಿ ನಾನು ಹಾಕಿರೋ ಸ್ಟಿಚ್ನ ತೋರಿಸ್ತೀನಿ ಎಷ್ಟು ಸ್ಟ್ರೈಟಾಗಿ ಬಂದಿದೆ ಕರೆಕ್ಟಾಗಿ ಅಂತ. ನೋಡ್ತಿರ್ಬೋದು ನೀವು, ಇದೇ ಥರ ಸ್ಟ್ರೈಟಾಗಿ ಬರಬೇಕು. ಇಲ್ಲಾಂದರೆ ಅದು ನಾವು ಕಟ್ ಮಾಡಿರೋ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚ್ಚಿಂಗ್ ಆಗಿರ್ಬೋದು ಸರಿಗೆ ಬಂದಿಲ್ಲ ಅಂತ ಅರ್ಥ. ನೋಡಿ ಈ ಥರ ಸ್ಟ್ರೈಟಾಗಿ ಬರಬೇಕು. ನೋಡಿ ಇದಾದಮೇಲೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದುಬಿಡ್ತೀನಿ. ನೋಡಿ ಈ ಥರ ತೆಗೆದುಬಿಡಿ. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತಲೇ ವಿಡಿಯೋ ಇಷ್ಟು ನಿಧಾನ ಮಾಡಿ ತೋರಿಸ್ತಾ ಇರೋದು. ನೋಡಿ ಸ್ಟಿಚ್ಚು ಎಷ್ಟು ಸ್ಟ್ರೈಟಾಗಿ ಬಂದಿದೆ ಅಂತ. ಅದಾದಮೇಲೆ ಈಗ ಇನ್ನೊಂದು ಸೈಡು ಅಷ್ಟೇ ಅದೇ ಥರ ಮಾಡ್ಕೋಬೇಕು. ನೋಡಿ ನಾವು ಸೆಂಟ್ರಲ್ಲಿ ಏನು ಮಾರ್ಕ್ ಮಾಡಿದ್ವೋ ಅಲ್ಲಿಂದ ತಗೊಂಡು ಹಿಂಗೆ ನೋಡಿ ಇದು ಉಕ್ಸ್ಪಟ್ಟೆ ಅದನ್ನ ಬಿಟ್ಬಿಡ್ಬೇಕು, ಅದನ್ನ ಬಿಟ್ಟು ತೊಗೊಬೇಕು ನಾವು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಬಿಟ್ಬಿಟ್ಟು ಈ ಥರ ಮಧ್ಯದಿಂದ ತಗೊಂಡು ನಾವು ಮಾರ್ಕ್ ಮಾಡಿದ್ದೀವಲ್ವಾ ಇಂದ ತಗೊಂಡು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಬೇಕು. ನೀಟಾಗಿ ಜೋಡಿಸ್ಕೊಂಡು ಮಾಡಬೇಕು. ನೋಡಿ ಮಾರ್ಕ್ ಎಲ್ಲಿದೆ ಅಲ್ವಾ ಅಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫಸ್ಟು ರಫ್ ಮಾಡ್ಕೊಂಬಿಡಿ. ಆಮೇಲೆ ಈಗ ನೆಕ್ಸ್ಟು ನಾವು ಸ್ಲೀವ್ಸ್ ಹತ್ರ ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿ ಮಾರ್ಕ್ ಮಾಡಿದ್ದಲ್ವ 2.25ಗೆ ಅಲ್ಲಿಗೆ ನೀಟಾಗಿ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಇಟ್ಕೊಂಡು ಸ್ಲೀವ್ಸ್ನೆಲ್ಲ ನೀಟಾಗಿ ಹಾಕ್ಕೊಂಡು ನೋಡಿ
ಈ ಥರ ಇಟ್ಕೊಂಡು ಎಕ್ಸ್ಟ್ರಾ ಬಂದರೆ ಈ ಥರ ಸ್ವಲ್ಪ ಸೇರಿಸ್ಕೊಳ್ಳಿ, ಏನಾಗಲ್ಲ. ಜಾಸ್ತಿ ಬಂದರೆ ಅದೇನು ಮಾಡೋಕ್ಕಾಗಲ್ಲ. ಫಸ್ಟೇ ನೋಡ್ಕೊಂಡು ನೀವು ಕಟ್ ಮಾಡಿ ತೆಗೆದುಬಿಡ್ಬೇಕು. ನೋಡಿ ಆ ಮಾರ್ಕು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಸ್ಲೀವ್ಸ್ದು 7.25 ಇಂಚಿಗೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 7.25 ಇಂಚಿಗೊಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ಥರ ಎರಡೂ ಕಡೆನೂ ಸಮವಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಬೇಕು. ನೋಡಿ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಮತ್ತೆ ನಾವು ಸೈಡಲ್ಲಿ ಇರುತ್ತಲ್ಲ ಈ ಥರ ಬಟ್ಟೆ, ಇದಕ್ಕೂ ಒಂದು ಎಕ್ಸ್ಟ್ರಾ ಹೊಲಿಗೆ ಹಾಕ್ಬಿಡ್ಬೇಕು. ಇಲ್ಲಾಂದರೆ ಅದು ಮಧ್ಯದಲ್ಲಿ ನಾವು ಸ್ಟಿಚ್ ಹಾಕ್ತೀವಲ್ಲ ಎಕ್ಸ್ಟ್ರಾ ಸ್ಟಿಚ್ಚು, ಅವಾಗ ಸರಿ ಕೂತ್ಕೊಳ್ಳಲ್ಲ. ಅದಕ್ಕೆ ಒಂದು ಸರಿ ನೋಡ್ಕೊಂಡು ಈ ಥರ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಬಿಟ್ಟು ಎಕ್ಸ್ಟ್ರಾ ಎಲ್ಲ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡ್ಬೇಕು. ನೋಡಿ ಈ ಥರ ನಾನೇನು ತೋರಿಸ್ತಿದ್ದೀನಿ ಆ ಥರ ನೀವು ಸ್ಟಿಚ್ ಮಾಡಿ, ನಿಜವಾಗ್ಲೂ ಕರೆಕ್ಟಾಗಿ ಬರುತ್ತೆ ಸ್ಟಿಚ್ಚಿಂಗು. ನೋಡಿ ಎಷ್ಟು ಸ್ಟ್ರೈಟಾಗಿ ಬಂದಿದೆ ಸ್ಟಿಚ್ ಅಂತ. ಈ ಥರ ಸ್ಟಿಚ್ ಬಂದರೆ ನೀವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಅರ್ಥ, ಕಟ್ಟಿಂಗು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಅರ್ಥ. ಒಂದೊಂದು ಬ್ಲೌಸಲ್ಲಿ ನೋಡಿರ್ಬೋದು ನೀವು ಕರೆಕ್ಟಾಗಿ ಬಂದಿರಲ್ಲ, ಈ ಥರ ಬಂದರೆ ಕರೆಕ್ಟಾಗಿ ಬಂದಿದೆ ಅಂತ. ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಬ್ಲೌಸ್ ನೋಡಿದ್ರೇ ಗೊತ್ತಾಗುತ್ತೆ. ಈಗ ಅಳತೆ ಬ್ಲೌಸ್ ಇಟ್ಕೊಂಡು ನೋಡೋಣ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ, ನಾನು ಎಲ್ಲೂ ಬಟ್ಟೆ ಟೈಟಾಗಿ ಎಳೆದಿಟ್ಕೊಂಡಿಲ್ಲ ಅಥವಾ ಲೂಸ್ ಮಾಡಿಲ್ಲ, ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಕರೆಕ್ಟಾಗಿ ಇಟ್ಕೊಂಡು ನೋಡಿ ನೋಡಿ ಅಲ್ಲಿ ಎಕ್ಸ್ಟ್ರಾ ಬಂದಿದೆಯಲ್ಲ, ಅದು ನಾನು ಹೇಳಿದ್ದೆ ಅಲ್ವಾ ಅವರಿಗೆ ಎಕ್ಸ್ಟ್ರಾ ಸ್ವಲ್ಪ ಲೂಸ್ ಮಾಡಬೇಕು ಅಂತ, ಅದು ಅಷ್ಟು ಕರೆಕ್ಟಾಗಿ ಲೂಸ್ ಬಂದಿದೆ. ಅಷ್ಟು ಬಿಟ್ಟರೆ ಇನ್ನು ಕರೆಕ್ಟಾಗಿ ಎಲ್ಲನೂ ಕರೆಕ್ಟಾಗಿ ಬಂದಿದೆ. ನಾನೇನು ಎಕ್ಸ್ಟ್ರಾ 1/4 ಇಂಚಸ್ಸು ಎರಡೆರಡು ಸೈಡು ತೊಗೊಂಡಿದ್ನೋ ಅದು ಕರೆಕ್ಟಾಗಿ ಬಂದಿದೆ. ನಾವು ಇಲ್ಲ ಕರೆಕ್ಟಾಗಿ ಅಳತೆ ಬ್ಲೌಸಿಗೆ ಬೇಕು ಅಂದಿದ್ರೆ ನಾನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಲ್ಲ, ಆ ಥರ ನೀವೇನು ತೊಗೊಳೋದು ಬೇಡ. ಏನೇ ಇದೆ ಅಳತೆ ಅದನ್ನು ತೊಗೊಂಡು ಸ್ಟಿಚ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಹೊಲಿಗೆಗಳು ಹಾಕ್ತಾಯಿದ್ದೀನಿ ಪಕ್ಕದಲ್ಲಿ. ನೋಡಿ ನಾನು 2.25 ಇಂಚು 2.25 ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್. ಯಾಕೆಂದರೆ ಸ್ಟಿಚ್ ಎಲ್ಲ ಬಿಚ್ಚಬೇಕು ಅಂದರೆ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಬಿಡೋಕ್ಕೆ ಹೇಳಿದ್ರು, ಅದಕ್ಕೆ ಜಾಸ್ತಿನೇ ಬಿಟ್ಟಿದ್ದೀನಿ. ಎಲ್ಲ ಬ್ಲೌಸ್ಗೂ 2.5 ಇಂಚು ಬಿಡ್ತೀನಿ, ಇದಕ್ಕೆ ಸ್ವಲ್ಪ 1/4 ಇಂಚು ಎಕ್ಸ್ಟ್ರಾನೇ ಬಿಟ್ಟಿದ್ದೀನಿ. ನೋಡಿ ಈ ಥರ ಒಂದು 3ರಿಂದ 4 ಸ್ಟಿಚ್ ಹಾಕ್ಕೊಬೇಕು. ನೋಡಿ ನಾನು 4 ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ರಿಂಕಲ್ಸ್ ಬರ್ದಿರೋ ಥರ ಹಾಕ್ಕೋಬೇಕು. ಸ್ಟಿಚ್ ಮಾಡುವಾಗ ಕೆಲವೊಬ್ಬರು ರಿಂಕಲ್ಸ್ ಬಂದ್ಬಿಡುತ್ತೆ, ಈ ಥರ ಎಕ್ಸ್ಟ್ರಾ ಸ್ಟಿಚ್ ಹಾಕುವಾಗ ಎಲ್ಲ. ಬಟ್ಟೆ ನೀಟಾಗಿ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕಬೇಕು. ನೋಡಿ ನಾನು ಸ್ಟಿಚ್ ಹಾಕಿರೋದು ಕಾಣಿಸ್ತಾನೆ ಇಲ್ಲ, ಆ ಥರ ನೀಟಾಗಿ ಸ್ಟ್ರೈಟಾಗಿ ಬಂದಿದೆ. ನೀವು ಅದೇ ಥರ ಹಾಕ್ಕೊಬೇಕು. ನೋಡಿ ಈ ಥರ ಇಟ್ಕೊಂಡು ಹಾಕ್ಕೊಳ್ಳಿ. ನೀವು ಕಟ್ಟಿಂಗ್ ಒಂದು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡ್ಬೋದು. ಕಟ್ಟಿಂಗ್ ಒಂದು ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ಬ್ಲೌಸ್ ಬರುತ್ತೆ. ನೋಡಿ ಈಗ ಇನ್ನೂ 2 ಸ್ಟಿಚ್ ಹಾಕೋತೀನಿ ನಾನು. ಆ ಎಕ್ಸ್ಟ್ರಾ ದಾರ ಎಲ್ಲ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ. ಒಂದು ಸರಿ ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ನೀಟಾಗಿ ಅಳತೆ ಎಲ್ಲ ತೊಗೊಂಡು ಬ್ಲೌಸು ಸ್ಟಿಚ್ ಮಾಡೋದೇನು ಅಷ್ಟು ಏನು ಕಷ್ಟ ಇಲ್ಲ. ನೀವೊಂದು ಸರಿ ಕಟ್ಟಿಂಗ್ ನೋಡಿ ಕಲ್ತ್ಕೊಳ್ಳಿ, ಆಮೇಲೆ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ. ಈ ಥರ ಸ್ಟಿಚಿಂಗ್ ನಿಮಗೆ ಬೇಕು ಅಂದರೆ ಕಟ್ಟಿಂಗ್ ನಾನು ಮಾಡಿರೋದನ್ನ ನೋಡಿ, ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ಈ ಥರ ಎಕ್ಸ್ಟ್ರಾ ತೆಗೆದುಬಿಡಿ. ನೋಡಿದ್ರಾ ಸ್ಟಿಚಸ್ ಎಲ್ಲ ಎಷ್ಟು ಕರೆಕ್ಟಾಗಿ ಎಷ್ಟು ಸ್ಟ್ರೈಟಾಗಿ ನೀಟಾಗಿ ಬಂದಿದೆ ಅಂತ. ನೋಡಿ ಈ ರೀತಿ ನೀವು ಕೂಡ ಮಾಡಬೇಕು ಸ್ಟಿಚ್ ಅಂದರೆ. ನಾನು ಕೊಟ್ಟಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ. ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಲೀವ್ಸ್ ಎಲ್ಲ ಜಾಯಿಂಟ್ ಮಾಡಿರೋದು. ನೋಡಿ ಎಷ್ಟು ನೀಟಾಗಿ ಪ್ಲಸ್ ಥರ ಬಂದಿದೆ ಅಲ್ವಾ. ನೋಡಿ ನಾನು ಅಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಅದನ್ನ ಒಳಗಡೆ ಸೇರಿಸಿ ಸ್ಟಿಚ್ ಮಾಡಿದೆ. ಆದರೂ ಏನು ವೇರಿಯೇಷನ್ ಆಗಿಲ್ಲ, ಕರೆಕ್ಟಾಗಿ ಬಂದಿದೆ ಪ್ಲಸ್ ಥರ, ಮತ್ತು ಸ್ಟ್ರೈಟಾಗಿ ಬಂದಿದೆ. ಈ ಥರ ಸ್ಟ್ರೈಟಾಗಿ ಬರಬೇಕು ಬ್ಲೌಸು. ಇದನ್ನು ತೋರಿಸ್ತೀನಿ ನೋಡಿ.
ಓಪನ್ ಮಾಡಿ. ಇದು ಸ್ವಲ್ಪ ಒಂದು ಪಾಯಿಂಟಷ್ಟು ಮೇಲೆ ಕೆಳಗೆ ಆಗಿದೆ ಅಷ್ಟೇ ನೋಡಿ. ಒಂದು ಪಾಯಿಂಟಷ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇಷ್ಟೇ, ಒಂದು ಪಾಯಿಂಟಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ. ಅಷ್ಟು ಬಂದರೆ ಏನಾಗಲ್ಲ, ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಜಾಸ್ತಿ ಬರಬಾರ್ದು, ಅರ್ಧ ಇಂಚು 1 ಇಂಚ್ ಆ ಥರ ಎಲ್ಲ ಇರುತ್ತೆ, ತುಂಬ ವೇರಿಯೇಷನ್ ಇರುತ್ತೆ, ಆ ಥರ ಬರಬಾರ್ದು ನೋಡಿ. ನಾನು ಸ್ಟಿಚ್ ಮಾಡಿರೋದು ಸ್ಲೀವ್ಸ್ ಎಲ್ಲ ಕರೆಕ್ಟಾಗಿ ಒಂದು ಸ್ವಲ್ಪನೂ ರಿಂಕಲ್ಸ್ ಇಲ್ದಲೆ ಕರೆಕ್ಟಾಗಿ ಬಂದಿದೆ. ನೀವು ಈ ಥರ ಸ್ಟಿಚ್ ಮಾಡಬೇಕು ಅಂದರೆ ಈ ಥರ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ನೋಡಿ. ಈಗ ನಾನು ತೋರಿಸ್ತಾ ಇದ್ದೀನಿ ಬ್ಲೌಸ್ ಯಾವ ಥರ ಅಂತ. ಮತ್ತು ನಾನು ಸ್ಟಿಚ್ ಮಾಡಿರೋ ಬ್ಲೌಸಲ್ಲಿ ನೀವು ನೋಡ್ಬೋದು ಫ್ರಂಟಲ್ಲಿ ಯಾವುದೇ ರೀತಿ ಗ್ಯಾಪ್ ಇರೋಲ್ಲ. ಕೆಲವೊಂದು ಬ್ಲೌಸ್ಗಳಲ್ಲಿ ಫ್ರಂಟಲ್ಲಿ ಗ್ಯಾಪ್ ಇರುತ್ತೆ. ಮತ್ತು ನಾನು ಸ್ಟಿಚ್ ಮಾಡಿರೋದು ನೋಡಿ ಸೆಂಟ್ರ್ ಕರೆಕ್ಟಾಗಿ ಬಂದಿದೆ ನೋಡಿ. ಈ ಥರ ಎರಡೂ ಒಂದೇ ಲೆವೆಲಲ್ಲಿದೆ, ಒಂದೇ ಸಮವಾಗಿದೆ. ಈ ಥರ ಸ್ಟಿಚ್ ಮಾಡಬೇಕು ಅಂದರೆ ನೀವು ಈ ಥರ ವಿಡಿಯೋ ನೋಡಿ ಇದೇ ರೀತಿ ಫಾಲೋ ಮಾಡಿ, ನಿಮಗೂ ಇದೇ ರೀತಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಮಧ್ಯದಲ್ಲಿ ನಾನು ಯಾವುದೇ ರೀತಿ ಗ್ಯಾಪ್ ಇಲ್ಲ, ಏನಿಲ್ಲ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಒಂದೇ ಲೆವೆಲಲ್ಲಿದೆ. ಇದೇ ಥರ ಮಾಡಬೇಕು, ಆವಾಗ ಕರೆಕ್ಟಾಗಿ ಬರೋದು. ಇದೇ ರೀತಿ ವಿಡಿಯೋಸ್ಗಳು ಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವ್ದಾದ್ರು ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಿಮ್ಗೆ ಯಾವುದೇ ರೀತಿ ವಿಡಿಯೋಸ್ ಬೇಕು ಅಂದ್ರೂ ನಾನು ತೋರಿಸ್ತೀನಿ. ನೀವು ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಈ ರೀತಿ ಕರೆಕ್ಟಾಗಿ ಬ್ಲೌಸ್ ನಿಮಗೆ ಬರಬೇಕು ಅಂದರೆ ಇನ್ನೂ ಯಾವುದಾದ್ರು ಟಿಪ್ ಬೇಕಂದರೆ ಕೇಳಿ, ನಾನು ಯಾವುದಾದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಕಟ್ಟಿಂಗ್ ವಿಡಿಯೋ ಬೇಕಂದರೆ ನೀವು ಫಸ್ಟ್ ಅದನ್ನು ನೋಡಿ. ಥ್ಯಾಂಕ್ ಯು.